ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ನಾನು ಎಂದು ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ಇದು ನಾನುವ ಎಂಬ ಶಬ್ದ ಗರ್ವ ಎಂತೆಂಥವರನ್ನ ಹಾಳು ಮಾಡಿದೆ ಅಂದರೆ, ಮುಖ್ಯವಾಗಿ ನಡೆಯುವ ರಾಮಾಯಣದಲ್ಲಿ ರಾವಣ ಮಹಾನ್ ಪ್ರತಾಪಿ, ಮಹಾನ್ ಶಕ್ತಿಶಾಲಿ, ಮಹಾನ್ ಶಿವಭಕ್ತ. ಇಷ್ಟೆಲ್ಲ ಇದ್ರೂ ಮಣ್ಣಲ್ಲಿ ಮಣ್ಣಾಗಿ ಹೋದ. ಏನಾಯ್ತಂದ್ರೆ, ಶ್ರೀರಾಮನು ಯುದ್ಧ ಮುಗಿಸಿಕೊಂಡು ಮನೆಗೆ ಬರ್ತಾನೆ. ಶ್ರೀರಾಮನನ್ನ ರಾಮನ ತಾಯಿ ಕೇಳ್ತಾಳೆ, ಏನಪ್ಪಾ ಮಗನೇ, ರಾವಣನನ್ನು ಕೊಂದು ಬಂದೆಯಾ? ಆಗ ರಾಮ ಹೇಳ್ತಾನೆ, ಅಮ್ಮ, ಆ ಮಹಾನ್ ಶೂರನನ್ನು ನಾನು ಕೊಲ್ಲುವುದೇ? ಮಹಾನ್ ಶೂರ, ಮಹಾನ್ ಶಿವಭಕ್ತ, ಮಹಾನ್ ಮೇಧಾವಿ ಎಲ್ಲ ಇದ್ರು ಅವನನ್ನು ನಾನು ಕೊಲ್ಲಕ್ಕೆ ಸಾಧ್ಯವೇನಮ್ಮ? ಆ ರಾವಣನನ್ನು ಕೊಂದದ್ದು ನಾನಲ್ಲ, ನಾ ಅವನನ್ನು ಕೊಂದದ್ದು, ನಾ ಅವನನ್ನು ಕೊಂದದ್ದು. ಅಂದರೆ ಈ ಮಾತಿನ ಅರ್ಥ, ನಾನು ನನ್ನಿಂದಲೇ, ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದಾಗಲೇ ಕೇಳಬೇಕು. ನೀವೆಲ್ಲರೂ ನನ್ಗಿಂತಲೂ ಚಿಕ್ಕವರು, ನಾನು ನಿನ್ಗಿಂತಲೂ ದೊಡ್ಡವನು, ನಾನು ಹೇಳಿದಂಗೆ ಕೇಳಬೇಕು ಅಂತ ಕೆಲವೊಂದು ಮನೆಯಲ್ಲಿ ಹಠ ಸಾಧಿಸ್ತಿರ್ತಾರೆ. ಅವರಿಗೆ ಚಿಕ್ಕವರಿದ್ರು ಬುದ್ಧಿ ದೊಡ್ಡದು ಅನ್ನೋದು ತಿಳ್ಕೋಬೇಕು. ಒಳ್ಳೆಯದನ್ನು ಹೇಳೋದಕ್ಕೆ ದೊಡ್ಡವರೇ ಬೇಕು, ಚಿಕ್ಕವರೇ ಬೇಕು ಅಂತ ಏನಿಲ್ವಲ್ಲ. ಯಾರು ಸರಿಯಾಗಿ ಹೇಳ್ತಾರೆ, ಚಿಕ್ಕವನಿದ್ದಾನೆ, ಅವನು ಒಳ್ಳೆ ಸಲಹೆ ಕೊಟ್ಟ, ಯಾಕೆ ತಗೋಬಾರದು? ಅದಕ್ಕೆ ಇದು ನಾ ಎಂಬುದು ದುರಹಂಕಾರ, ನನ್ನಿಂದಲೇ ಎಂಬುದು ಅಹಂಕಾರ. ನಾ ಎನ್ನುವರು ಯಾರು ಉಳಿದಿಲ್ಲ, ಉಳಿಯುವುದೇ ಇಲ್ಲ. ನಮಸ್ಕಾರಗಳು.